ನಾವೊಂದು ಕಥೆ ಓದ್ತಿದ್ದೆ, ಪುರಾಣದಲ್ಲಿ ಕಥೆ ಅದು. ಏನು ಅಂದ್ರ, ಮನ್ಯಾಗ ಬಹಳ ಐಶ್ವರ್ಯ ಇತ್ತು, ಗಂಡ ದಾರಿ ಬಿಟ್ಟ. ದಾರಿ ಬಿಟ್ಟ ಅಂದ್ರ ಪೂರಾ ದಾರಿ ಬಿಟ್ಟ. ಏನೆಲ್ಲ ಒಯ್ದು ಒಬ್ಬ ವೇಶ್ಯೆಗೆ ಕೊಡ್ತಿದ್ದ. ಒಂದ್ ದಿವಸ ಆಕಿ ಹೇಳ್ತಿದ್ಲು, ಇದನ್ನ ತಗೊಂಡ್ರ ನಮ್ಮ ಮನ್ಯಾಗ ಬರುದು, ಇರ್ಲಿಕ್ಕಂದ್ರೆ ಇಲ್ಲ, ರೊಕ್ಕ ರೂಪಾಯಿಂದ ಖಾಲಿ ಕೈಲೇ ಬರಂಗಿಲ್ಲ ಅಂತಿದ್ಲು. ಪ್ರತಿ ದಿವಸ ಏನಿಲ್ದ ಏನಾರ ಎತ್ಕೊಂಡ್ ಹೊಕ್ಕಿದ್ದ, ಕೊಟ್ಟು ಬರ್ತಿದ್ದ. ಒಂದ್ ದಿವಸ ಜಡ್ಡು ಬಿದ್ದ. ಬಿದ್ದು ಕೂಡ್ಲೆ ಇನ್ನೇನು ಬಹುತೇಕ ಉಳಿದಿಲ್ಲ ಅಂತ ಖಾತ್ರಿ ಅನಿಸ್ತು. ಹೆಂಡತಿ ಕೇಳಿದ್ಲ ಅವನ್ನ, ಏನ್ರಿ ಏನಾರ ಇಚ್ಛೆಗಳು ಉಳ್ದಾವೆ ನಿಮ್ಗ ಅಂತ ಕೇಳಿದ್ಲು. ಇಷ್ಟು ವರ್ಷ ನಿಮ್ ಮನ್ಸಿಗೆ ಬಂದದ್ದನ್ನ ಮಾಡ್ಯಾರ, ನಾ ಯಾಕ ಅಂತ ಒಂದು ದಿವ್ಸ ಅಂದಿಲ್ಲ. ಆದ್ರ ನೀವು ಅತೃಪ್ತರಾಗಿ ಹೋಗ್ಬಾರ್ದು, ಸಮಾಧಾನ ಅದಿರೋ ಇಲ್ಲೋ, ಏನಾರ ಇಚ್ಛೆ ಉಳ್ದಾವ ನಿಮ್ಮ ಅಂತ ಕೇಳಿದ್ಲು. ಅದಾವು ಇಚ್ಛೆ, ಹೇಳಾಕ್ ನಾಚಿಗೆ ಬರ್ತೈತಿ ನನಗ ಅಂತಂದ. ನನ್ ದಿನ ಒಂದ್ ಇಚ್ಛೆ ಐತಿ, ಹೇಳಾಕ್ ನಾಚಿಗೆ ಬರ್ತೈತಿ ಅಂತಂದ. ಒಟ್ಟ ನಾಚ್ಕೊಳಕ್ ಹೋಗ್ಬೇಡ್ರಿ, ನನ್ ನಾಣೆ ಆಗೈತಿ ನಿಮಗ್, ನಾಚ್ಕೊಳಕ್ ಹೋಗ್ಬೇಡ್ರಿ, ಹೇಳ್ರಿ ನನಗ್ ಎಷ್ಟೇ ನನ್ನ ಕೈಯಿಂದ ಆಗ್ಲಾರ್ದಂತದ್ದಿರ್ಲಿ, ಆದ್ರೆ ನಾನು ನಿಮ್ ಸಲುವಾಗಿ ಅದನ್ನ ಮಾಡಿಕೊಡ್ತೀನಿ ಅಂತ. ಅವಾಗ ಬಾಯಿ ಬಿಚ್ಚಿ ನಿರ್ಲಜ್ಜೆ ಹೇಳ್ದ, ನನಗ ಆ ವೇಶ್ಯೆಯನ್ನು ಒಂದ್ಸಾರಿ ತೋರಿಸ್ಬಿಡು ಅಂತ. ಆಕೆನ್ ದರ್ಶನ ಮಾಡಿಸು, ಆಮ್ಯಾಗ ನಾನು ನಿಶ್ಚಿಂತಾಗಿ ಸಾಯ್ತೀನಿ ಅಂತ. ಯಾರು ಬರ್ಲಿಲ್ಲ ಅವಳ ಜೊತೆ, ಹೊತ್ಕೊಂಡು ಹೋದ್ಲು. ಹೋಗಿ ಬೆಳಿಗ್ಗೆ ಆ ವೇಶ್ಯ ಬಾಗಿಲು ಮುಂದೆ ಕುಂತಿದ್ಲು. ಆಕೆ ಬಾಗ್ಲ ತೆಗೆದು ಕೂಡ್ಲೆ ಇವ್ರಿಬ್ರು ಕಂಡ್ರು. ಈ ಹೆಣ್ಮಗಳಿಗ ಆ ಒಳಗಿನ ಹೆಣ್ಮಗಳಿಗೆ ಕೇಳಿದ್ಲು, ನೀ ಯಾರವ ಅಂತ. ಈ ದಿನ ನಿಮ್ ಮನೆಗೆ ಬರ್ತಾರಲ್ರಿ ಇವ್ರ, ಹೌದು ಇವನ್ ಪರಿಚಯ ಐತಿ ನನಗಂದ. ಇವ ದಿನ ಬರ್ತಾನ, ಇವ ನನ್ ಗಿರಾಕದಾನ ಅಂದಳಕಿ. ನನ್ ಗಂಡ ಅಲ್ಲಿವ, ನನ್ ಗಿರಾಕದಾನ, ಇವ ನನ್ ಕಸ್ಟಮರ್, ಇವ ಇಂಥ ಬಾಳ ಅದಾವು ಅಂತ ಹೇಳಿದ್ಲಕಿ. ಆ ಹೆಣ್ಮಗಳ ಕಣ್ಣಾಗ ನೀರು ಬಂದು, ಗಿರಾಕಿ ಅದಾವ ಅಂದು ಕೂಡ್ಲೆ ನನ್ ಗಂಡಗೆ ಹಿಂಗ ಅನ್ಬ್ಯಾಡ್ರಿ ಅಂತ. ಯಾಕೆ ಬಂದೀರಿ ಅಂತ ಕೇಳಿದ್ನ. ಇವ್ರದು ಅಂತಿಮ ಇಚ್ಛೆ ಅಂತ, ನಿಮ್ಮನ್ನ ನೋಡಿ ಸಾಯ್ಬೇಕು ಅಂತ. ಹಿಂಗಂದು ಕೂಡ್ಲೆ ಆ ವೇಷ ಏನ್ ಅನ್ಬೇಕು, ಈ ದುಷ್ಟನ್ ಒಯ್ದು ಎಲ್ಲಾರ ತಿಪ್ಪ್ಯಾಗ ಹಾಕಿ, ತಿಪ್ಪ್ಯಾಗ ಅಂದ್ಲಕಿ, ತಿಪ್ಪ್ಯಾಗ ಹಾಕಂದ್ಲು. ನನ್ ಗಂಡಗ ಹಂಗ ಅನ್ಬ್ಯಾಡ್ರಿ ಅಂತ ಅಂದ್ಲಿಕ್ಕೆ. ನಿನ್ ಗಂಡಿವ ನಾಚಿಗೆ ಬರ್ತೈತಾನ ಅವನಿಗೆ ಅಂತ ಕೇಳಿದ್ಲು. ಒಂದ್ ದಿವ್ಸ ನಿಮ್ ನೆನಪಾಗೈತೆ ನೀವು ನೋಡ್ರಿ, ನನ್ ಗಂಡಗ್ ನನ್ ನೆನಪಾಗೋಲ್ದಕ್ಕ ಬಿಡೋಲ್ದಕ್ಕ, ಆದ್ರ ನನ್ನ ನೆನಪಿನಾಗಿಂದ ನನ್ ಗಂಡ ಒಂದ್ ಕ್ಷಣನೂ ಆ ಕಡೆ ಸರ್ದಿಲ್ಲ ಅಂತ. ನಮ್ಮವ್ವ ನಮ್ಮಪ್ಪ ನನಗಿದನ್ನು ಕಲಿಸಿದ್ರು ಅಂತ ಹೇಳಿದ್ರು. ಅಲ್ಲ, ಈ ನೀಚ ಇಡೀ ಮನೇನ ಹಾಳು ಮಾಡಿದ, ನಿನ್ ಜೀವನಾನ ಹಾಳು ಮಾಡ್ಯಾನ, ಆದ್ರೂ ಸಹಿತ ನೀ ಇವನ್ನ ಎತ್ಕೊಂಡು ಕರ್ಕೊಂಡು ಬಂದಿ. ನೋಡ್ರಿ, ಸಂಪತ್ತು ಹೊಕ್ಕೈತಿ ಬರ್ತೈತಿ, ಆದ್ರೆ ನಮ್ ಸಂಸ್ಕಾರ ಬಿಡಬಾರ್ದು. ಇವ ನನ್ನ ಗಂಡ, ಒಮ್ಮೆ ಮದುವೆ ಮಾಡ್ಕೊಂಡೀನಿ ಅಂದ್ರ ಕೊನೆ ಕ್ಷಣದವರೆಗೂ ಇವ ನನ್ನ ದೇವ್ರು. ಇವನ್ ದೇವ್ರ ನಾನು, ನನ್ನ ದೇವ್ರ ಇವ. ನಾವಿಬ್ರು ಅರ್ಧನಾರಿ ನಟೇಶ್ವರರು. ನಾವು ಪ್ರತಿಜ್ಞೆ ಮಾಡೀವಿ, ನಮ್ಮ ಜೀವನದೊಳಗೆ ಏನ ಬಂದ್ರು ಇಬ್ರು ಹಂಚ್ಕೊಂಡ ಇರುವುದು, ಹಂಚ್ಕೊಂಡ ಉಣ್ಣೋದು ಅಂತ. ಅದಕ್ಕೆ ಕರ್ಕೊಂಡ್ ಬಂದೀನಿ, ಒಂದ್ಸಾರಿ ಕಣ್ತುಂಬ ನಿಮ್ಮನ್ನ ನೋಡ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ಆ ವೇಶ್ಯ ಅಂದ್ಲು, ಎಂತ ದೊಡ್ಡ ಮನಸ್ಸ್ರಿ, ಇಡೀ ನಿನ್ನ ಜೀವನ ಹಾಳು ಮಾಡಿದಂತ ಈ ಮನುಷ್ಯನ್ನ ಈಗೂನು ಪ್ರೀತಿಸ್ತಾ ಇದ್ದೀರಿ ನೀವು ಅಂದ.
ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸ್ತೀನಿ ಅಂತ. ಹಿಂಗಂದು ಕೂಡ್ಲೆ ಆ ವೇಷ ಇದ್ನಲ್ಲ, ಅಕ್ಕಿನ ಕಣ್ಣಾಗ ದಳ 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 ನೀರು ಸುರಿಯಾಕತ್ತಿದ್ರು. ನೀ ಯಾಕೆ ಅಳ್ತೀಯವ್ವ ಅಂತ ಈಕಿ ಕೇಳಿದ್ಲು. ಅಲ್ಲ, ನನ್ನ ಜೀವನದ ಆರಂಭಕ್ಕ ನಿನ್ನಂತ ಒಬ್ಬಕ್ಕೆ ಗೆಳತಿ ಭೇಟಿಯಾಗಿದ್ರು ಸಹಿತ ನಾ ಈ ನೀಚ್ ಕೆಲಸ ಮಾಡ್ತೀನಿ. ನಾ ಇಲ್ಲಿಯವರೆಗೆ ಎಷ್ಟು ಜನರ ಮನೆ ಹಾಳು ಮಾಡೀನಿ ಹಣಕ್ಕಾಗಿ. ಎಷ್ಟು ಮನೆಗಳು ಉದ್ವಸ್ತ ಆಗಿ ಹೋಗ್ಯಾವು. ಆದ್ರ ಅವ್ರ ಮನ್ಯಾಗ ನಿನ್ನಂತ ತಾಯಂದ್ರಿ ಇರ್ತಾರ ಅನ್ನೋದು ನನಗೀಗ ಗೊತ್ತಾಯ್ತು. ನನ್ನಂತವ್ರು ಬಾಳ್ ಮಂದಿ ಹುಟ್ಟತಾರ, ಸಾಯ್ತಾರ. ನನ್ನಂತವ್ರು ಬಾಳ್ ಮಂದಿ ಬರ್ತಾರ, ಬಾಳ್ ಮಂದಿ ಹೋಗ್ತಾರ. ನಮ್ಮಂತ ಬಿರುಗಾಳಿ ಈ ಜಗತ್ನೊಳಗ್ ಬಹಳ ಬರ್ತಾವು, ಹೋಗ್ತಾವು. ಯವ್ವ, ನಿನ್ನಂತ ಸುಳಿಗಾಳಿ ಪ್ರಾಣವಾಯು ಈ ನಾಡನ್ನು ಉಳಿಸಿದ್ರೆ ನಿನ್ನಂತವ್ರು ಉಳಿಸ್ಯಾರವ್ವ, ನನ್ನಂತವ್ರು ಉಳಿಸಿಲ್ಲ. ಇದು ನಮ್ಮ ದೇಶದ ಶ್ರೀಮಂತಿಕೆ. ನಾನ್ ತಮ್ಗೆ ಹೇಳಿದ್ನಲ್ಲ, ಮನಸ್ಸು ದೊಡ್ಡದಿದ್ದವ್ರು ಯಾರು ಅಂದ್ರೆ ಇವು.